ಹಲೋ ಹಾಯ್ ನಮಸ್ಕಾರ. ಐ ಪಿ ಎಲ್ನಲ್ಲಿ ಆರ್ ಸಿ ಬಿಯ ಜರ್ನಿ, ಆರ್ ಸಿ ಬಿ ನಡೆದು ಬಂದ ಹಾದಿ, ಕಲ್ಲು ಮುಳ್ಳುಗಳ ಹಾದಿ ಅಥವಾ ಏನು ಬೇಕಿದ್ರೂ ಹೇಳ್ಬೋದು ನೀವು. ಸೊ ಇದ್ರ ಬಗ್ಗೆ ಒಂದು ವಿಚಾರ ಮಾತಾಡೋಣ ಅಂತ ಮಾತುಕತೆಯಲ್ಲಿ ಇದು 2ನೇ ಎಪಿಸೋಡ್ ವಿಡಿಯೋ ಮಾಡ್ತಾ ಇರೋದು. ನಾನು ಮೊದಲನೇ ಎಪಿಸೋಡ್ ವಿಡಿಯೋ ಆಗಲೇ ಪೋಸ್ಟ್ ಮಾಡಿದ್ದೀನಿ. ನೀವು ಇನ್ನೂ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ವಿಡಿಯೋ ಡಿಸ್ಕ್ರಿಪ್ಷನ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ಅದರಲ್ಲಿ ಕಾಣುತ್ತೆ, ಅದರಲ್ಲಿ ನೋಡಿ. ದಯವಿಟ್ಟು ಸಪೋರ್ಟ್ ಹಾಗೆ ಮುಂದುವರಿಸಿ. ಎಲ್ಲರೂ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. 2ನೇ ಎಪಿಸೋಡ್, ಮೊದಲನೇ ಎಪಿಸೋಡಲ್ಲಿ 2008, 9, 10 ಈ ವರ್ಷಗಳಲ್ಲಿ ಹೇಗಾಯಿತು ಆರ್ ಸಿ ಬಿ ಜರ್ನಿ ಐ ಪಿ ಎಲ್ನಲ್ಲಿ ಅನ್ನೋದ್ರ ಬಗ್ಗೆ ಮಾತಾಡಿದ್ದೆ. ಈಗ 11ನೇ ಇಸ್ವಿಯಿಂದ ಏನಾಯಿತು ಅನ್ನೋದ್ರ ಬಗ್ಗೆ ಮಾತಾಡ್ಕೊಂಡು ಹೋಗೋಣ. 2011ರಲ್ಲಿ ಇನ್ನೊಂದು ಮೆಗಾ ಆಕ್ಷನ್ ಆಯಿತು. ಸೊ 8, 9, 10ರಲ್ಲಿ ಏನು ಅಂತ ಹೇಳ್ಕೊಳ್ಳೋವಂಥ ಒಂದು ಸಿಗ್ನಿಫಿಕೆಂಟ್ ಮೈಲ್ ಸ್ಟೋನ್ನ ಆರ್ ಸಿ ಬಿ ರೀಚ್ ಮಾಡೋಕ್ಕಾಗಲಿಲ್ಲ. ಮೈಲಿಗೆಲ್ಲನ್ನು ಯಾವುದೇ ಹಂತದಲ್ಲೂ ತಲುಪೋಕ್ಕಾಗಲಿಲ್ಲ. 2009ರಲ್ಲಿ ಫೈನಲ್ಗೆ ಹೋಗಿದ್ರು. 10ರಲ್ಲಿ 3ನೇ ಸ್ಥಾನದಲ್ಲಿ ತೃಪ್ತಿ ಪಟ್ಕೊಳ್ಬೇಕಾಗಿ ಬಂತು. ಆಗಲೇ 3 ಜನ ಕ್ಯಾಪ್ಟನ್ಸ್ ಆಗೋಗ್ಬಿಟ್ಟಿದ್ರು. 2011ರಲ್ಲಿ ಹೇಗೆ ಇವರು ಇವಾಗ ಟೀಮ್ ಫಾರ್ಮ್ ಮಾಡ್ತಾರೆ, ಅವಾಗೆಲ್ಲ ಏನೋ ಒಂದು ಅರ್ಧ ಟೆಸ್ಟ್ ಮ್ಯಾಚ್ಗಳು ಇದೆಲ್ಲ ಮಾಡಿಕೊಂಡು ಆಲ್ಮೋಸ್ಟ್ ಟೆಸ್ಟ್ ಮ್ಯಾಚ್ ಟೀಮ್ನೇ ಫಾರ್ಮ್ ಮಾಡಿಬಿಟ್ಟಿದ್ರಲ್ಲಪ್ಪ. 2011ರಲ್ಲಿ ಏನಾದ್ರು ಚೇಂಜಸ್ ಮಾಡ್ತಾರಾ, ಎಲ್ಲ ಆಗಿದ್ದ ತಪ್ಪುಗಳಿಂದ ಪಾಠ ಕಲಿತಾರ ಅಂತ ತುಂಬ ಕುತೂಹಲವಾಗಿ ವೆಯ್ಟ್ ಮಾಡ್ತಾಯಿದ್ವಿ. 2011ರಲ್ಲಿ ಇನ್ನೊಂದು ಏನಾಗಿತ್ತು ಅಂತಂದರೆ, ನಮ್ಮ ಇಂಡಿಯಾ ನಾವೆಲ್ಲ ಹುಟ್ಟಿದ ಮೇಲೆ ಎಸ್ಪೆಷಲಿ ನಾವು ತುಂಬ ಕುತೂಹಲವಾಗಿ ಕಾಯ್ತಾ ಇದ್ದಿದ್ದು ವರ್ಲ್ಡ್ ಕಪ್ 50 ಓವರ್ 50 ಓವರ್ಸ್ ಒನ್ ಡೇ ಇಂಟರ್ನ್ಯಾಷನಲ್ ವರ್ಲ್ಡ್ ಕಪ್ನ 2011ರಲ್ಲಿ ಗೆದ್ದಿದ್ವಿ. ಧೋನಿ ಕ್ಯಾಪ್ಟನ್ಸಿನಲ್ಲಿ. ಧೋನಿ ಅವರು ಫಾರ್ಮಲ್ಲಿ ಪೀಕಲ್ಲಿದ್ದರು. ಆ್ಯಂಡ್ ಸಚಿನ್ ತೆಂಡೂಲ್ಕರ್ ವರ್ಲ್ಡ್ ಕಪ್ಪಿಂದ ಗೆದ್ದು ನಮ್ಮೆಲ್ಲರ ಬಾಲ್ಯದ ಕನಸು ಇವೆಲ್ಲ ನನಸಾಗಿತ್ತು. ಅದು ಮುಗಿದು, ವರ್ಲ್ಡ್ ಕಪ್ ಮುಗಿದು ಇನ್ನೂ ಅದನ್ನು ಎಂಜಾಯ್ ಮಾಡಿ ಅದೆಲ್ಲ ಮುಗಿಸೋಣ ಅನ್ನೋಷ್ಟರಲ್ಲೇ 2011ನೇದು ಐ ಪಿ ಎಲ್ ಆಗಲೇ ಶುರು ಆಗೋಗ್ಬಿಟ್ಟಿತ್ತು. ಸೊ ಅದರಲ್ಲಿ ಬಿಡ್ಡು ಎಲ್ಲ ಮಾಡಿ ಎಲ್ಲ ಯಾರೋ ಟೀಮ್ ಫಾರ್ಮ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲ ನಡೀತಾ ಇತ್ತು. ಬಟ್ ಅಷ್ಟೊಂದು ಫೋಕಸ್ಸು ಇದೆಲ್ಲನೂ ನಡೆದಿರಲಿಲ್ಲ. ಏನೇ ಅಂದ್ರೂ ಅವಾಗಿದ್ದಿದ್ದು ಇನ್ನೊಂದು ಕುತೂಹಲಕಾರಿ ರೂಲ್ ಇತ್ತು. ಅವಾಗ ಏನು ಅಂತಂದರೆ, ಈಗ ರಿಟೆನ್ಷನ್ ಎಲ್ಲ ಮಾಡ್ತಾ ಇದ್ರಲ್ಲ, 3 ಜನ 4 ಜನ 5 ಜನ 6 ಜನ, ಅವಾಗ 4 ಜನನ್ನ ಒಂದೊಂದು ತಂಡಗಳು ರಿಟೈನ್ ಮಾಡ್ಕೋಬೋದಾಗಿತ್ತು. ಎಲ್ಲ ತಂಡಗಳು ಎಷ್ಟೊಂದು ಘಟಾನುಘಟಿಗಳು ಎಲ್ಲರೂ ರಿಟೈನ್ ಮಾಡ್ಕೊಂಡ್ರು. ಬಟ್ ನಮ್ಮ ಆರ್ ಸಿ ಬಿ ತಂಡದಲ್ಲಿ 2011ರಲ್ಲಿ ರಿಟೈನ್ ಆಗಿದ್ದರಲ್ಲಿ ಲಿಸ್ಟಲ್ಲಿ ನೋಡ್ಕೊಂಡು ಹೋದರೆ 1 ಹೆಸರು 2 ಹೆಸರು 3 ಹೆಸರು ಅಂತೆಲ್ಲ ಹುಡುಕ್ತಾ ಇದ್ರೆ ಏನು ಕಾಣಿಸ್ತಾ ಇಲ್ಲ. ನೋಡಿದ್ರೆ ಇದ್ದಿದ್ದು ಒಂದೇ ಹೆಸರು, ಲೆಜೆಂಡ್ರಿ ಇಂದಿನ ಕಿಂಗ್ ಕೊಹ್ಲಿ. ವಿರಾಟ್ ಕೊಹ್ಲಿ ಅವರನ್ನೊಬ್ಬರನ್ನೇ 2011ರಲ್ಲಿ ಆರ್ ಸಿ ಬಿ ರಿಟೈನ್ ಮಾಡ್ಕೊಂಡಿದ್ದು. ಇನ್ನೆಲ್ಲರನ್ನೂ ಪೂರ್ತಿ ಫ್ಲಶ್ ಔಟ್ ಮಾಡಿ ಹೊಸ ಟೀಮ್ನೇ ಫಾರ್ಮ್ ಮಾಡೋಣ ಅನ್ನೋ ಥರ ಇದ್ದರು. ವಿರಾಟ್ ಕೊಹ್ಲಿನ ಆಗಲೇ ಕ್ಯಾಪ್ಟನ್ಸಿ ಮೆಟೀರಿಯಲ್ಸು, ಕ್ಯಾಪ್ಟನ್ ಆಗಿ ಮಾಡೋದು ಅಷ್ಟೊಂದು ಇನ್ನೂ ಚಿರಯುವಕ ಆಟಗಾರ, ಅವನ್ನೇ ಮಾಡ್ಬೋದಾ ಅನ್ನೋದೆಲ್ಲ ಆಗಲೇ ಅವ್ರ ತಲೆಯಲ್ಲಿ ಓಡ್ತಾ ಇತ್ತು. ವಿಪರೀತ ನಮ್ಮ ಸ್ಟ್ರಾಟಜಿಗಳು ಏನೇನಾಗ್ತವೆ ಅಂತ ಗೊತ್ತು. ನಮ್ಮ ಆರ್ ಸಿ ಬಿ ಸ್ಟ್ರಾಟಜಿಗಳು ಅಂತಂದರೆ ಗೊತ್ತಲ್ಲ ನಿಮಗೆ. ಅದು ಏನೇನು ಸ್ಟ್ರಾಟಜಿ ಮಾಡ್ತಾ ಇರ್ತಾರೆ ಅಂದರೆ ಒಂದೊಂದು ಸಲ ಅವ್ರಿಗೆ ಅದು ಅರ್ಥ ಆಗಿರಲ್ಲ ಆ ಥರ. ಯಾಕಂದರೆ ಎಲ್ಲ ರಾಯಲ್ ಚಾಲೆಂಜರ್ಸ್ ಅಲ್ವ ನಾವು. ಫುಲ್ಲು ಮೆದುಳಿನ ಸ್ಥಿಮಿತಗಳು ಯಾವ ಹಂತದಲ್ಲಿ ಇರುತ್ತೆ ಅನ್ನೋದು ಅವ್ರಿಗೂ ಗೊತ್ತಿರಲ್ಲ ಅನಿಸುತ್ತೆ. ಅದಕ್ಕೆ ಏನೇನೋ ಸ್ಟ್ರಾಟಜಿಗಳು ಮಾಡ್ಕೊಂಡು ಹೊರಟೋಗ್ಬಿಡ್ತಾರೆ. ಸೊ ಆಕ್ಷನ್ಗೆ ಹೋದಾಗ್ಲೂ ಇದೇ ರೀತಿ ಒಂಥರ ಹೋದರು. ಬಟ್ 2011ರಲ್ಲಿ ಮಾಡಿದ್ದು ಒಂದು ಒಳ್ಳೆ ಕೆಲಸ ಏನು ಅಂತಂದರೆ, ಆಕ್ಷನ್ನಲ್ಲಿ ಎ ಬಿ ಡಿ, ನಮ್ಮ ಆಪದ್ ಬಾಂಧವ ಎ ಬಿ ಡಿವಿಲಿಯರ್ಸ್ನ ತೊಗೊಂಡ್ರು. ಅದು ಒಂದು ಖತರ್ನಾಕ್ ಎಡಿಷನ್ನು. 2021ವರೆಗೂ ನಮ್ಮ ಆರ್ ಸಿ ಬಿ ಜೊತೆಲೇ ಇದ್ದರು ಎ ಬಿ ಡಿ. ಅವರು, ಕ್ರಿಸ್ ಗೇಲು ಮತ್ತು ವಿರಾಟ್ ಕೊಹ್ಲಿ ನಮ್ಮ ಆರ್ ಸಿ ಬಿ ಆಧಾರ ಸ್ತಂಭವಾಗಿ ಅಷ್ಟು ವರ್ಷಗಳನ್ನು ನಮ್ಮನ್ನೆಲ್ಲರೂ ಎಂಟರ್ಟೈನ್ ಮಾಡಿ ಆರ್ ಸಿ ಬಿಗೂ ಒಳ್ಳೊಳ್ಳೆ ಗೇಮ್ಸ್ ಕೊಟ್ಟು ಇದೆಲ್ಲ ಮಾಡಿದ್ರು. ಎ ಬಿ ಡಿನ ತೊಗೊಂಡಿದ್ದು ಒಂದು ಮಹತ್ವದ ಬೆಳವಣಿಗೆ 2011ರದ್ದು ಆಕ್ಷನ್ನಲ್ಲಿ. ಅದು ಬಿಟ್ಟರೆ ಮತ್ತೆ ಜಹೀರ್ ಖಾನ್ನ ತೊಗೊಂಡ್ರು. ಅದೇ ಗೊತ್ತಲ್ಲ ಸ್ಟ್ರಾಟಜಿಗಳು, ನಾನು ಆಗಲೇ ಹೇಳ್ತಿದ್ನಲ್ಲ. ಜಹೀರ್ ಖಾನ್ನ ಫಸ್ಟು ತೊಗೊಂಡಿದ್ದು 2009ರಲ್ಲಿ ಬಿಟ್ಟು ಸ್ವ್ಯಾಪ್ ಮಾಡಿ ಅವೆಲ್ಲ ಮಾಡಿ ಮತ್ತೆ 2011ರಲ್ಲಿ ಮತ್ತೆ ತೊಗೊಂಡ್ರು. ಅದಕ್ಕೆ ನೀವು ಏನು ನಮ್ಮದು ಸ್ಟ್ರಾಟಜಿಗಳು ಇದ್ರ ಬಗ್ಗೆ ಎಲ್ಲ ಏನೂ ಕೇಳೋಕ್ಕಾಗಲ್ಲ. ಸೊ ತೊಗೊಂಡ್ರು ಡೇನಿಯಲ್ ವೆಟ್ಟೂರಿ, ನಮ್ಮ ನ್ಯೂಜಿಲೆಂಡ್ ಕ್ಯಾಪ್ಟನ್ ಆಗಿದ್ರು ಅವಾಗ, ಸ್ಪಿನ್ನರ್ ಬೇರೆ. ಇವ್ರನ್ನ ಕ್ಯಾಪ್ಟನ್ನು ಆ್ಯಂಡ್ ಪ್ಲೇಯರ್ ಅಂತ ಡೇನಿಯಲ್ ವೆಟ್ಟೂರಿ ಆ್ಯಡ್ ಆಗಿದ್ದರು. ಡೇನಿಯಲ್ ವೆಟ್ಟೂರಿನ ಕ್ಯಾಪ್ಟನ್ ಮಾಡಿದ್ರು. ಕೊಹ್ಲಿನೂ 2 ಗೇಮ್ 2011ರಲ್ಲೇ ಕ್ಯಾಪ್ಟನ್ಸಿನೂ ಮಾಡಿದ್ರು. ಬಟ್ ಡೇನಿಯಲ್ ವೆಟ್ಟೂರಿ ವಾಸ್ ದ ನೇಮ್ಡ್ ಕ್ಯಾಪ್ಟನ್ ಫಾರ್ ಆರ್ ಸಿ ಬಿ ಇನ್ ದಟ್ ಇಯರ್. ಸೊ ಇದಾದಮೇಲೆ ಇನ್ನೊಂದು ವಿಷಯ ಏನಾಗಿದ್ದು ಅಂತಂದರೆ, ದೊಡ್ಡದು ಒಂದು ನ್ಯೂಸು ಮತ್ತು ಸೆನ್ಸೇಷನ್ ಫಾರ್ಮ್ ಆಯಿತು 2011ರಲ್ಲಿ. ಏನು ಅಂತಂದರೆ,
ಆಕ್ಷನ್ ಎಲ್ಲ ಮುಗೀತು ಬಟ್ ಒಬ್ಬ ವೆಸ್ಟ್ ಇಂಡೀಸ್ ಆಟಗಾರ ಆಕ್ಷನಲ್ಲಿ ಸೇಲ್ ಆಗಲೇ ಇಲ್ಲ, ಅನ್ಸೋಲ್ಡಾಗಿ ಉಳ್ಕೊಂಬಿಟ್ರು. ಅನ್ಸೋಲ್ಡಾಗಿ ಉಳಿತಿದ್ದಂಗೆ ಆ ಮನುಷ್ಯ ಪ್ರೆಸ್ ಕಾನ್ಫರೆನ್ಸ್ ಕರೆದ್ಬಿಟ್ಟು ಹೇಳಿದ್ರು, ಅಯ್ಯೋ ಈ IPL ಅಲ್ಲಿ ಇದ್ದು ಓನರ್ಸ್ಗೆ ಇವ್ರಿಗೆಲ್ರಿಗೂ ನನ್ನ ವ್ಯಾಲ್ಯೂನೇ ಗೊತ್ತಿಲ್ಲ, ನನ್ನ ಒಂದು ಬೆಲೆ ಇವ್ರಿಗೆಲ್ಲ ಗೊತ್ತೇ ಇಲ್ಲ, ನಾನು ಯಾವ ರೀತಿ ಆಡ್ತೀನಿ ಅನ್ನೋದು ಅಂತೆಲ್ಲ ಒಂದು ಓಪನ್ ಸ್ಟೇಟ್ಮೆಂಟ್ ಕೊಟ್ಟರು. ಅದೆಲ್ಲ ಕೊಟ್ಟ ಮೇಲೆ ನಮ್ಮ RCBಗೆ ಒಂಥರ ಏನೋ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತಾರಲ್ಲ, ಒಂಥರ ಆಗಿದ್ದೆಲ್ಲ ಒಳ್ಳೇದಕ್ಕೆ ಗುರು ಅನ್ನೋ ಥರ ಡರ್ಕ್ ನೆನೆಸ್ ಅಂತ ಒಂದು ಪ್ಲೇಯರ್ ಇದ್ದರು. ಆ ಮನುಷ್ಯಂಗೆ ಏನೋ ಇಂಜುರಿನೋ ಅಥವಾ ಬ್ಯಾಕ್ಔಟ್ ಆದರೂ ಏನೋ ಆಯಿತು, ಆ ಮನುಷ್ಯಂಗೆ ರಿಪ್ಲೇಸ್ಮೆಂಟ್ ಅಂತ ಒಂದು ಅವಕಾಶ ಸಿಕ್ತು. ಆವಾಗ ಹೆಂಗೂ ಇದರಲ್ಲ ಅಂದ್ಬಿಟ್ಟು ಕ್ರಿಸ್ ಗೇಲ್ನ ಆವಾಗ ಹಾಗೆ ಔಟ್ಸೈಡ್ ದ ಆಕ್ಷನ್ ಆ ಥರ ತೊಗೊಂಡಿದ್ದು. ಕ್ರಿಸ್ ಗೇಲ್ ಬಂದಿದ್ದು RCBಗೆ ಈ ರೀತಿ, ಅವ್ರನ್ನ ಹಿಂಗೆ ಡೈರೆಕ್ಟ್ ಆಕ್ಷನ್ನಲ್ಲಿ ಈ ಥರ ಏನು ತೊಗೊಂಡಿರಲಿಲ್ಲ. ABDನ ತೊಗೊಂಡಿದ್ರು, ವಿರಾಟ್ ಕೊಹ್ಲಿ ಆಗಲೇ ಇದ್ದರು, ರಿಟೈನ್ಡ್ ಪ್ಲೇಯರು, ಕ್ರಿಸ್ ಗೇಲ್ ಬಂದರು. 3 ಆಧಾರ ಸ್ತಂಭಗಳು ಆವಾಗ ಸ್ಟಾರ್ಟ್ ಆಗಿದ್ದು. ಏನು ಕೋರ್ ಫಾರ್ಮ್ ಆಗೋಯ್ತು. ಕ್ರಿಸ್ ಗೇಲ್ ಬರ್ತಿದ್ದಂಗೆ ಆ ವರ್ಷವೇ ಸರಿಯಾಗಿ ಹೊಡೆದು ಏನು ಆಲ್ಮೋಸ್ಟ್ ಹೈಯೆಸ್ಟ್ ಸ್ಕೋರು, ಆರೆಂಜ್ ಕ್ಯಾಪು ಎಲ್ಲ ಏನೋ ಬಂತು ಅನಿಸುತ್ತೆ. ಸೂಪರಾಗಿ ಆಡಿದ್ರು. ಎಲ್ಲಿತ್ತಪ್ಪ ಈ ಮನುಷ್ಯನ ಯಾರೂ ತಗೊಳ್ಳೇ ಇಲ್ವೋ ಅನ್ನೋ ಥರ ಎಲ್ರೂ ಹಿಂಗಾಗೋಯ್ತು. ಆ ಸೀಸನ್ನು ಸಖತ್ತಾಗಿ ಆಡಿದ್ರು. ಆ ಸೀಸನಲ್ಲೂ RCB 2011ರಲ್ಲಿ ಮತ್ತೆ ಫೈನಲ್ಸ್ಗೆ ಹೋದರು. CSK ಮೇಲೆ ಸೋತರು. CSK ಮೇಲೆ ಸೋಲ್ಲೇಬೇಕಾಗಿತ್ತು. ಯಾಕೆ ಅಂದರೆ ಅಲ್ಲಿ ಆಡ್ತಾ ಇದ್ದಿದ್ದು ಕ್ಯಾಪ್ಟನ್ನು ಮಹೇಂದ್ರ ಸಿಂಗ್ ಧೋನಿ. 2011 ವರ್ಲ್ಡ್ ಕಪ್ ಗೆದ್ದಿದ್ದು ಝೂಮಲ್ಲಿ ಎಲ್ಲೋ ಇದ್ದಿದ್ದು ಯಶಸ್ಸಿನ ಉತ್ತುಂಗದಲ್ಲಿದ್ದ ನಾಯಕ. ಅವ್ರನ್ನ ಸೋಲ್ಸೋದು ಅನ್ನೋದೆಲ್ಲ RCB ಅಂತ ಟೀಮ್ಗಳಿಗೆ ಚಾನ್ಸೇ ಇರಲಿಲ್ಲ. ಆ ಟೈಮಲ್ಲಿ ಇದ್ದಿದ್ದು ಏನೇ ನೀವು ಸ್ಟ್ರಾಟಜಿ ಹಾಕಿದ್ರೂ ಧೋನಿ ಬೇರೆ ರೇಂಜಲ್ಲೇ ಆಡ್ತಾಯಿದ್ರು. ಆ ಕಾರಣಕ್ಕೆ 2011ರಲ್ಲಿ ಸೋಲ್ಬೇಕಾಗಿ ಬಂತು. ಬಟ್ ಫೈನಲ್ಸ್ವರೆಗೂ ಹೋಗಿದ್ರು ಆವಾಗ್ಲೂ RCB. ಸೊ ಇದಾಗಲೇ 2ನೇ ಸಲ ಫೈನಲ್ಸ್ಗೆ ಹೋಗಿದ್ದು. 2009ರಲ್ಲಿ ಒಂದು ಸಲ, 2011ರಲ್ಲಿ ಒಂದು ಸಲ ಫೈನಲ್ಗೆ ಹೋಗಿ RCB 2011 ಮುಗಿಸಿದ್ರು. 2012ನೇ ಇಸ್ವಿಲಿ ಏನೇನಾಯಿತು ಅಂತಂದರೆ, ಆವಾಗ ಅಂಥ ಏನೋ ಸಿಕ್ಕಾಪಟ್ಟೆ ಚೇಂಜಸ್ಸು ಅವು ಇವು ಎಲ್ಲ ಏನಾಗಲಿಲ್ಲ. ಕ್ರಿಸ್ ಗೇಲ್ದೊಂದು ಆಘಾತಕಾರಿ ಬೆಳವಣಿಗೆ ಆಗೋಯ್ತು. ಹೋದ ಸೀಸನಲ್ಲಿ ಅಷ್ಟು ಸೆನ್ಸೇಷನ್ ಕ್ರಿಯೇಟ್ ಮಾಡಿ ಎಲ್ಲ ಆಗಿದ್ರು ಫಸ್ಟು ಒಂದಷ್ಟು ಮ್ಯಾಚ್ಗಳು 5 ಮ್ಯಾಚ್ ಬರಲೇ ಇಲ್ಲ ಕ್ರಿಸ್ ಗೇಲು. ಎಷ್ಟೊಂದು ಕಾರಣಾಂತರಗಳಿಂದ ಅವರು ಫಸ್ಟ್ ಮ್ಯಾಚ್ಗಳನ್ನು ಆಡೋಕ್ಕಾಗಲಿಲ್ಲ. ಆ ಮ್ಯಾಚ್ಗಳು ಅವ್ರು ಆಡದೇ ಇರೋ ಕಾರಣ, ಬ್ಯಾಟಿಂಗು ಅಂಥ ಫಾರ್ಮಲ್ಲಿ ಇಲ್ಲದೇ ಇರೋ ಕಾರಣ RCB ಅಂಥ ಪರ್ಫಾರ್ಮೆನ್ಸ್ ತೋರಿಸಲಿಲ್ಲ ಫಸ್ಟ್ ಹಾಫ್ ಆಫ್ ದ ಸೀಸನ್ನು 2012ರಲ್ಲಿ. ಅದಾದಮೇಲೆ ಕ್ರಿಸ್ ಗೇಲ್ ಬಂದಮೇಲೆ ಅದು ಏನಪ್ಪ ಇನ್ನು ಮಾಡು ಇಲ್ಲವೇ ಮಡಿ ಎಲ್ಲ ಮ್ಯಾಚ್ಗಳೂ ಡೂ ಆರ್ ಡೈ ಆಗೋಗ್ಬಿಟ್ಟಿತ್ತು. ಎಲ್ಲ ಹೊಡೆದು ಕೊನೆಯವರೆಗೂ ಕರ್ಕೊಂಡು ಬಂದರು. ಅಂದು ಸಖತ್ತಾಗಿ ಹೊಡೆದ್ರು. ಬಟ್ ನೆಟ್ ರನ್ ರೇಟಲ್ಲಿ CSKಗೂ ನಮಗೂ ಮಧ್ಯ ತಗಲಾಕೊಂಡ್ಬಿಡ್ತು. ಸೊ ನೆಟ್ ರನ್ ರೇಟಲ್ಲಿ CSK ಮುಂದೆ ಇದ್ದಿದ್ದರಿಂದ ಅವರು ಮುಂದಕ್ಕೆ ಹೋಗಿ 2012ರಲ್ಲಿ ಮೇಲೆ ಕೊಟ್ಟೋದ್ರು. ಅವರು KKR ಜೊತೆ ಫೈನಲ್ ಆಡಿದ್ರು. 2012ರಲ್ಲಿ KKR ಫಸ್ಟ್ ಟೈಮು ಅವರು ಚಾಂಪಿಯನ್ಶಿಪ್ ಗೆದ್ಕೊಂಡ್ಬಿಟ್ರು. ಇಲ್ಲಿಗೆ 2012 ಕತೆನೂ ಮುಗಿದು ಹೋಯಿತು. 2013 ನಾವು ಕಿಂಗ್ ಕೊಹ್ಲಿ ಅಥವಾ ಕೊಹ್ಲಿ ಸಾಮ್ರಾಜ್ಯದ ಉದಯ ಅಂತ ಹೇಳ್ಬೋದು. ಯಾಕಂದರೆ ಅವರು ಕ್ರಿಕೆಟ್ ಜಗತ್ತಿನ ಒಂದು ಭಾರತೀಯ ಕ್ರಿಕೆಟ್, ಎಸ್ಪೆಷಲಿ ಭಾರತೀಯ ಕ್ರಿಕೆಟ್ನ ಒಂದು ಯುವರಾಜ ಅಥವಾ ಮಹಾರಾಜ ಆಗುವಂಥ ಎಲ್ಲ ಲಕ್ಷಣಗಳು ಅವರ ಒಂದು ಸಾಮ್ರಾಜ್ಯದ ಉದಯ ಅನ್ನೋ ಥರ ಆವಾಗ ಆಗಕ್ಕೆ ಸ್ಟಾರ್ಟ್ ಆಯಿತು. ಎಲ್ಲರೂ ಪೋಸ್ಟರ್ ಬಾಯ್ ಇಮೇಜು ಎಲ್ಲನೂ ಕೊಹ್ಲಿ ಕಡೆಗೆ ಫೋಕಸ್ ಮಾಡಿ, ಎಲ್ಲರೂ ಕ್ರಿಕೆಟ್ ಅಂತಂದರೆ ಕೊಹ್ಲಿ, ಒಂದು ಅವ್ರೂ ಫಿಟ್ನೆಸ್ ಕಡೆ ಗಮನ ಕೊಡೋದು, ಇವೆಲ್ಲ ಶುರುವಾಗಿದ್ದಂಥ ವರ್ಷ 2013. ಅಲ್ಲಿ ಹೇಗೆ ಆಡ್ತಾರೆ, ಏನು ಕತೆ, ಈ ಸಲ IPL RCBಗೆ ಈ ಸಲನಾರು ಕಪ್ ಸಿಗ್ಬೋದಾ ಏನು ಅನ್ನೋದು ಎಲ್ಲ ಆಗಲೇ ಮಾತುಕತೆಗಳು ಇವೆಲ್ಲ ಶುರುವಾಗಕ್ಕೆ ಸ್ಟಾರ್ಟ್ ಆಗ್ತಾಯಿತ್ತು. ಆ ಟೈಮಲ್ಲಿ ಕ್ರಿಸ್ ಗೇಲ್ನ ಬ್ಯಾಟಿಂಗ್ ಪಾರಮ್ಯತೆ ಅಥವಾ ಏನದು ಪಾರುಪತ್ಯ ಸಿಕ್ಕಾಪಟ್ಟೆ ಉತ್ತುಂಗದಲ್ಲಿತ್ತು. ಶಿಖರದಲ್ಲಿ ಸಿಕ್ಕಾಪಟ್ಟೆ ಸಗದಾಗ ಆಡ್ತಾಯಿದ್ರು. ಆ ಸೀಸನಲ್ಲೇ ಏನು 60 ಬಾಲ್ಗೆ 175 ಏನೋ ಹೈಯೆಸ್ಟ್ ಸ್ಕೋರೆಲ್ಲ ಹೊಡೆದು ಒಂದು ಇನ್ನಿಂಗ್ಸಲ್ಲಿ ಅದನ್ನೆಲ್ಲ ಚಾಕ್ಬಿಟ್ಟಿದ್ರು. ಕೊಹ್ಲಿ ಜೊತೆ ಆಡ್ಬಿಟ್ಟು ಕೊಹ್ಲಿ ಅಂತೂ ಹೈಯೆಸ್ಟ್ ಸ್ಕೋರು ಸೀಸನಲ್ಲೆಲ್ಲ ಹೊಡೆಯೋದು ಇವೆಲ್ಲ ಶುರುವಾಗಿತ್ತು. ಒಂಥರ RCBಗೆ ಒಂಥರ ಒಳ್ಳೆ ವರ್ಷ ಅಂತಲೇ ಹೇಳಬೇಕು. ಬಟ್ ಪ್ಲೇ ಆಫಿಗೆ ಮಾತ್ರ ಕ್ವಾಲಿಫೈ ಆಗಲಿಲ್ಲ. ಯಾಕೆ ಆಗ್ತಾ ಇರಲಿಲ್ಲ ಅಂದರೆ ನಮ್ಮ ಬೌಲಿಂಗ್ ಮಾತ್ರ ಒಡಿಸಾಗ್ಬಿಟ್ಟಿರೋದು. ಯಾವಾಗಲೂ ನಮ್ಮ ಬೌಲಿಂಗ್ ಗೊತ್ತಲ್ಲ, ಈ ವಿನಯ್ ಕುಮಾರು, ಪ್ರವೀಣ್ ಕುಮಾರ್, ನಂಗೆ ಈ ಬೌಲರ್ಗಳನ್ನ ನೆನೆಸ್ಕೊಂಡ್ರೆ ಒಂಥರ ಸಿಟ್ಟು ಬರೋವಂಥ ವಿಷಯಗಳಪ್ಪ. ಅದು ಏನು ಕತೆಗಳು. ಅವ್ರನ್ನ ಇಟ್ಕೊಂಡು ನಾವು ಹಂಗೆ ಎಣಗ್ತಾಯಿದ್ವಿ. ಬ್ಯಾಟಿಂಗ್ ಮಾತ್ರ ಹೆಂಗೆಂಗೋ ಚಚ್ಚಿ ಬಿಸಾಕ್ಬಿಡ್ತಾಯಿದ್ವಿ. ಬಟ್ ಏನೇ ಮಾಡಿದ್ರೂ ಬೌಲಿಂಗಲ್ಲಿ ಫಿಕ್ಸೇ ಆಗ್ತಾಯಿರಲಿಲ್ಲ ಪ್ರಾಬ್ಲಮ್ಸು. ಏನು ಮಾಡೋದು, ಏನು ಕತೆ ಅಂದ್ಕೊಂಡು ಕಷ್ಟ ನಡೀತಾ ಇತ್ತು.
ಆ ವರ್ಷದಲ್ಲೂ ಪ್ಲೇ ಆಫ್ಗೆ ರೀಚ್ ಆಗಲಿಲ್ಲ. ಅದು ಹೆಂಗೆ ರೀಚ್ ಆಗಲಿಲ್ಲ ಅಂದರೆ ಈ SRH ಮತ್ತು KKR ಮ್ಯಾಚ್ ಮೇಲೆ ಅದೇನೋ ಡಿಪೆಂಡ್ ಆಗಿತ್ತು. SRH ನಮ್ಮನ್ನು ಆ್ಯಸ್ ಯೂಶಲ್ ಹಾಳು ಮಾಡೋ ಹಾಗೆ ನಮ್ಮ ಮ್ಯಾಚ್ಗಳೆಲ್ಲ ಅಥವಾ ನಮ್ಮ ಪ್ಲೇ ಆಫ್ ಚಾನ್ಸಸ್ಸು ಇವನ್ನೆಲ್ಲ ಹಾಳು ಮಾಡಿರೋದು SRH ಇಲ್ಲ KKR ಇಲ್ಲ ರಾಜಸ್ಥಾನ್ ರಾಯಲ್ಸು, ಇವ್ರುಗಳೇ ಹಾಳು ಮಾಡ್ಕೊಂಬಂದಿರೋದು. ಈ ಮೇಜರ್ ಟೀಮ್ಗಳು MI CSK ಇವ್ರುಗಳೆಲ್ಲ ಅಂತ ಇದೆಲ್ಲ ಹಾಳು ಮಾಡ್ತಿರಲ್ಲ. ಅವರು ನೀಟಾಗಿ ಅವ್ರ ಫೈನಲ್ಸು ಅಥವಾ ಪ್ಲೇ ಆಫ್ ಗೇಮ್ಗಳಲ್ಲಿ ಬಂದು ನಮ್ಮನ್ನು ನೋಡೋದು ಮನೆಗೆ ಕಳಿಸೋರು. ಇವ್ರುಗಳು ನಮ್ಮನ್ನು ಕ್ವಾಲಿಫೈ ಮಾಡದೇ ಇರೋಂಗೆ ಅಥವಾ ಏನು ಮಾಡದೇ ಇರೋಕ್ಕೆ ಎಷ್ಟೆಷ್ಟು ಹಾಳು ಮಾಡಬೇಕು. ಈಗ ಅವ್ರು ಆ ಮ್ಯಾಚ್ ಗೆಲ್ಲಿ ಆ ಥರ ಎಲ್ಲ ಇದ್ದಾಗ ನಮಗೆ ಬೇಕಾದಂಗೆ ಯಾರು ಇವ್ರುಗಳು ಮಾಡ್ತಾಯಿರಲಿಲ್ಲ. SRH KKR ಇವರೆಲ್ಲ ಒಂಥರ ತುಂಬ ದುಶ್ಮನ್ಗಳು ಇವರು ಈ ವಿಷಯಗಳಲ್ಲಿ ಮಾತ್ರ. ಸೊ ಆ ವರ್ಷವೂ ಹಾಗೇ ಆಯಿತು, ಪ್ಲೇ ಆಫಿಗೆ ರೀಚ್ ಆಗೋಕ್ಕಾಗಲಿಲ್ಲ. ಬಟ್ ಬ್ಯಾಟಿಂಗ್ ಸುಪ್ರಿಮೆಸಿ ಹಾಗೇ ಕಂಟಿನ್ಯೂ ಆಗ್ತಾಯಿತ್ತು. ಕ್ರಿಸ್ ಗೇಲು ಸೂಪರ್ ಫಾರ್ಮಲ್ಲಿದ್ದರು. 2011, 12, 13 ಈ ಹಂತದಲ್ಲಿ ಮುಗಿದು ಹೋಯಿತು. 2014ರಲ್ಲಿ ಮತ್ತೆ ಆಕ್ಷನ್ ಆಗುತ್ತೆ. ಏನೇನು ಮಾಡ್ತಾರೆ, ಈಗಲಾರು ಫಿಕ್ಸ್ ಮಾಡ್ಕೋತಾರ ಏನು ಅನ್ನೋದನ್ನು ನೋಡಬೇಕು. 2014 ನಂತರ ಏನಾಯಿತು ಅನ್ನೋದನ್ನು ಮುಂದೆ ಹೇಳ್ಕೊಂಬರ್ತೀನಿ. 2014ರಲ್ಲಿ ಆಕ್ಷನ್ಗೆ ಹೋದರು. ಮತ್ತೆ ಏನಪ್ಪ ಹೋದ್ಸಲ ಆಗಿದ್ದೆಲ್ಲ ತಪ್ಪುಗಳನ್ನ ಮತ್ತೆ ಅದೇ ನಮ್ಮ ಆಶಾಭಾವನೆಯಲ್ಲೇ ನಾವು ಕೂಡ ಕೂತ್ಕೊಂಡು ನೋಡ್ತಾ ಇದ್ವಿ. ಬಟ್ ಆಕ್ಷನಲ್ಲಿ ಕೂತ್ಕೊಳ್ಳೋರು ನಮ್ಮ RCBನಲ್ಲಿ ಗೊತ್ತಲ್ಲ, ಯಾವಾಗಲೂ ನಮಗೆ ಸರ್ಪ್ರೈಸ್ ಮಾಡೋದ್ರಲ್ಲಾಗಲಿ ಅಥವಾ ನಮಗೆ ಶಾಕ್ ಕೊಡೋದ್ರಲ್ಲಾಗಲಿ ಈ ವಿಷಯಗಳಲ್ಲಿ ಡಿಸಪಾಯಿಂಟ್ ಮಾಡೋದೇ ಇಲ್ಲ. ಬಟ್ ಆಟಗಾರರನ್ನ ತಗೊಳ್ಳೋದ್ರಲ್ಲಾಗಲಿ ಕೊಂಡ್ಕೊಳ್ಳೋದ್ರಾಗಲಿ ಅದರಲ್ಲಿ ಯಾವಾಗಲೂ ನಮ್ಮನ್ನು ಡಿಸಪಾಯಿಂಟ್ ಮಾಡೋದ್ರಲ್ಲಿ ತುಂಬ ನಿಷ್ಣಾತರು ಅಂತಾರಲ್ಲ, ಆ ರೀತಿ ಯಾವಾಗಲೂ ಅದೇ ತಪ್ಪುಗಳು ಮಾಡಿದ್ರು. ಬಟ್ ಒಂದೇ ಒಂದು ಕೆಲಸ, ಅವರು ತುಂಬ ಸಖತ್ ಹಿಂದೆ ಬಿದ್ದರು, ರೊಚ್ಚಿಗೆ ಹಿಂದೆ ಬಿದ್ದುಬಿಟ್ಟು ತಗೊಳ್ಳೇಬೇಕು ಅಂತ ಕೂತಿದ್ದಿದ್ದು ಪ್ಲೇಯರ್ ಆವಾಗ ಯುವರಾಜ್ ಸಿಂಗ್ನ ಹೆಂಗಾದರೂ ಮಾಡಿ ನಾವು ಮಿಡ್ಲ್ ಆರ್ಡ್ರು ಫುಲ್ಲು ಸ್ಟ್ರೆಂಥನ್ ಮಾಡಬೇಕು, ಆಲ್ರೌಂಡರ್ ಎಲಿಮೆಂಟ್ ಇರಲೇಬೇಕು, ಲೆಫ್ಟ್ ಆರ್ಮ್ ಸ್ಪಿನ್ನರ್ ಥರ ಆಡಿಸ್ಬೇಕು ಅನ್ನೋ ಥರ ಆ ಕಾರಣಕ್ಕೆ ಹಿಂದೆ ಬಿದ್ದಿದ್ರು. ಏನು 10 ಕೋಟಿ 14 ಕೋಟಿ ಆ ಥರ ಕೂತ್ಕೊಂಡು ಎಲ್ಲ ಹೋಗಿ 14 ಕೋಟಿ ಹೈಯೆಸ್ಟ್ ಬಿಡ್ಗೆ ಆವಾಗ ಯುವರಾಜ್ ಸಿಂಗು RCBಗೆ ಬಂದರು. ಪಾರ್ಥಿವ್ ಪಟೇಲು ಇಂಥವ್ರನ್ನೆಲ್ಲ ತಗೊಂಡ್ರು. ಬಟ್ ಇನ್ನೊಂದೇನು ಅಂತಂದರೆ ಮಿಚೆಲ್ ಸ್ಟಾರ್ಕ್, ಇವಾಗಿನ ಬೌಲಿಂಗ್ ಸೆನ್ಸೇಷನ್, ಇನ್ನೂ ಸಗದಾಗಿ ಮಾಡ್ತಾರೆ ಮನುಷ್ಯ, ಆ ಮನುಷ್ಯನ ಆವಾಗ ತೊಗೊಂಡಿದ್ರು. ಮುತ್ತಯ್ಯ ಮುರಳೀಧರನ್ ಇದ್ದರು ಟೀಮಲ್ಲಿ ಆವಾಗ, ಮುತ್ತಯ್ಯ ಮುರಳೀಧರನ್ ತಗೊಂಡ್ರು. ಹರ್ಷಲ್ ಪಟೇಲ್ ಆವಾಗ ಬಂದಿದ್ದು ಫಸ್ಟ್ ಟೈಮು RCBಗೆ 2014ನೇ ಇಸ್ವಿನಲ್ಲಿ. ಹರ್ಷಲ್ ಪಟೇಲ್ನೂ ತೊಗೊಂಡ್ರು. ಬಟ್ ಆಡಿಸಿದ್ದೆಲ್ಲ ಆವಾಗಲೇ ಆಡಿಸಿದ್ದು ನನಗೆ ನೆನಪೇನಿಲ್ಲ ಹೆಚ್ಚಿಗೆ. ಬಟ್ ಒಳ್ಳೆ ಟೀಮ್ ಅಂತೂ ಫಾರ್ಮ್ ಆದಂಗೆ ಕಾಣಿಸ್ತಾ ಇತ್ತು, ಅಟ್ಲೀಸ್ಟ್ ಪೇಪರ್ ಮೇಲೆ. ಏನು ಅಂದರೆ ಯುವರಾಜ್ ಸಿಂಗ್ ಬಂದಿದ್ದು ಎಷ್ಟು ಮಟ್ಟಿಗೆ ಆ್ಯಡ್ ಆಗುತ್ತೆ ಏನು ಅನ್ನೋದನ್ನು ಆಮೇಲೆ ಕಾದು ನೋಡೋಣ ಅಂತ ನೋಡ್ತಾ ಇದ್ವಿ. ಬಟ್ ಕೋರು ನಮ್ಮದು 3 ಜನ ಇದ್ರಲ್ಲ, ಅವ್ರು 3 ಜನ ABD, ಕ್ರಿಸ್ ಗೇಲು ಮತ್ತು ವಿರಾಟ್ ಕೊಹ್ಲಿ ಇದ್ದಿದ್ದು ಬ್ಯಾಟಿಂಗ್ ಆ ಕಡೆ ಇತ್ತು. ಮಿಡ್ಲ್ ಆರ್ಡ್ರಲ್ಲಿ ಯುವರಾಜ್ ಸಿಂಗ್ ಅಂತ ಬಿಗ್ ನೇಮ್ ಬಂತು ಅಂದರೆ ಓಕೆ ಆಗ್ಬೋದು. ಓಪನಿಂಗಲ್ಲಿ ಪಾರ್ಥಿವ್ ಪಟೇಲ್ ಏನಾದ್ರು ಮಾಡ್ತಾರೋ ಮನುಷ್ಯ ಏನು ಅನ್ನೋದೆಲ್ಲ ಕಾಯ್ಕೊಂಡು ಕೂತಿದ್ವಿ. ಬೌಲಿಂಗಲ್ಲೂ ಮಿಚೆಲ್ ಸ್ಟಾರ್ಕು, ಇವರು ಮುರಳೀಧರನ್ನು ಇವರೆಲ್ಲ ಇರೋದ್ರಿಂದ ಏನೋ ಒಂದು ಎಡ್ಜ್ ಇರ್ಬೋದು ಅನ್ನೋದನ್ನೆಲ್ಲ ಆಸೆಗಣ್ಣಲ್ಲಿ ನಾವು ನೋಡ್ತಾ ಕೂತ್ಕೊಂಡ್ವಿ. ಅದೆಲ್ಲದಕ್ಕಿಂತ ಮುಖ್ಯ ಇನ್ನೊಂದು ಇಂಪಾರ್ಟೆಂಟ್ ಪ್ಲೇಯರ್ ಆ ಟೈಮಲ್ಲಿ ಎಂಟರ್ ಆಗಿದ್ದು ಅಂತಂದರೆ, ಅವರೂ ತುಂಬ ವರ್ಷ RCBಗೆ ಸರ್ವ್ ಮಾಡಿ ಕೊನೆಗೆ ನಮ್ಮ RCB ಅವರೇ ಅವರನ್ನು ಬಿಟ್ಬಿಟ್ರು. ಅದು ಯಾರು ಅಂತ ನಿಮಗೆಲ್ರಿಗೂ ಗೊತ್ತು, ನಮ್ಮ ಚಿನ್ನಸ್ವಾಮಿಯ ಫೇವ್ರೇಟ್ ಹುಡುಗ ಯಜುವೇಂದರ್ ಚಾಹಲ್. ಯಜುವೇಂದರ್ ಚಾಹಲ್ನ 2014ರಲ್ಲಿ ತಗೊಂಡ್ರು. ಅದು ಒಂದು ಒಳ್ಳೆ ಸಿಗ್ನಿಫಿಕೆಂಟ್ ಡೆವಲಪ್ಮೆಂಟು ಆ ವರ್ಷದಲ್ಲಿ. ಬಟ್ ಇಷ್ಟೆಲ್ಲ ಇದ್ರೂ ಒಂಥರ ಟೀಮ್ ಡೈನಾಮಿಕ್ಸು ಇದೆಲ್ಲ ಒಂಥರ ಸರಿ ಹೋಗ್ತಾ ಇರಲಿಲ್ಲ. ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿ ಆ ರೇಂಜ್ಗೆ ಸ್ಟಾರ್ಟ್ ಆಗಿತ್ತು. ಡೇನಿಯಲ್ ವೆಟೂರಿ ಆಡ್ತಾ ಇರಲಿಲ್ಲ. 2014ರಿಂದ ಕ್ಯಾಪ್ಟನ್ಸಿ ಇದೆಲ್ಲ ಇವ್ರ ಜೊತೆ ಆಡೋದಕ್ಕೆ ವಿರಾಟ್ ಕೊಹ್ಲಿ ಅಗ್ರೆಷನ್ನು, ಆ ಡೈನಾಮಿಕ್ಸು, ಸ್ಪೀಡ್ನ ಮ್ಯಾಚ್ ಮಾಡೋಕ್ಕೆ ಎಷ್ಟೊಂದು ಜನಕ್ಕೆ ಭಾರಿ ಕಷ್ಟ ಆಗ್ತಾಯಿತ್ತು. 7ನೇ ಪೊಸಿಷನಲ್ಲಿ ಎಂಡ್ ಮಾಡಿದ್ರು RCB. ಮುಂದಕ್ಕೆ ಹೋಗೋಕ್ಕಾಗಲಿಲ್ಲ, ಸಿಕ್ಕಾಪಟ್ಟೆ ಲ್ಯಾಕಿಂಗ್ ಇನ್ ಫಿನಿಷಿಂಗ್ ರೋಲು. ಫಿನಿಷರು ಯುವರಾಜ್ ಸಿಂಗ್ ಅಂದ್ಕೊಂಡಂಗೆ ಆಡೋಕ್ಕಾಗಲಿಲ್ಲ. ಅದಕ್ಕೆ ಸೀಸನ್ ಮುಗಿತಿದ್ದಂಗೆ ಮತ್ತೆ ಯುವರಾಜ್ ಸಿಂಗ್ನ ಡ್ರಾಪ್ ಮಾಡಿಬಿಟ್ರಿ ಇವರು. ಏನಪ್ಪ ಅಷ್ಟೊಂದು ದುಡ್ಡು ಕೊಟ್ಟಿದ್ವಿ ಹೆಂಗೆ ಅಂತಂದರೆ, ದುಡ್ಡು ಉಳ್ಸೋಕ್ಕೆ ಏನೋ ಡ್ರಾಪ್ ಮಾಡಿದ್ರೆ ಗೊತ್ತಿಲ್ಲ. ಯಾಕಂದರೆ 2015ಕ್ಕೆ ಬರೋಣ ಈಗ. ನೆಕ್ಸ್ಟು 2015ರಲ್ಲಿ ಮತ್ತೆ ಯುವರಾಜ್ ಸಿಂಗ್ನ ತಗೊಳ್ಳೋಕ್ಕೆ ಮಿನಿ ಆಕ್ಷನಲ್ಲಿ ಟ್ರೈ ಮಾಡೋಕ್ಕೆ ಶುರು ಮಾಡಿದ್ರು. ಯುವರಾಜ್ ಸಿಂಗ್ನ ಡೆಲ್ಲಿ ಡೇರ್ ಡೆವಿಲ್ಸ್ ಅವರು ಹೈಯೆಸ್ಟ್ ಆಕ್ಷನ್ ಕೊಟ್ಬಿಟ್ಟು ತೊಗೊಂಡ್ಬಿಟ್ರು. ಬಟ್ ನಮ್ಮವ್ರು ಸಿಕ್ಕಾಪಟ್ಟೆ ಬಿಡ್ ಮಾಡಿದರು ಮತ್ತೆ ತೊಗೊಳಕ್ಕೆ. ಅದೇನು ಸ್ಟ್ರಾಟಜಿಗಳಾಗ್ತಾಯಿದ್ರು ಅನ್ನೋದು ನಮ್ಗೆ ಗೊತ್ತಲ್ಲ, ಯಾವಾಗಲೂ ಏನೂ ಅರ್ಥನೂ ಆಗಲ್ಲ, ಏನೂ ಇಲ್ಲ. ಬಟ್ ನಮ್ಮಲ್ಲಿ ಇನ್ನೂ ಯಾರು ಸರ್ಫರಾಜ್ ಖಾನ್ ಅಂತೆ, ಬಿಸ್ಲಾ, ಆ ಥರದವರೆಲ್ಲ ಪ್ಲೇಯರ್ಸು ಇವರೆಲ್ಲರೂ ಇದ್ದರು. ಇನ್ನೊಂದು ಫಿನಿಷರ್ ನಮಗೆ ಕಮ್ಮಿ ಆಗ್ತಾಯಿದೆ ಅಂತ ದಿನೇಶ್ ಕಾರ್ತಿಕ್ ಎಂಟರ್ ಆಗಿದ್ರು ಅವಾಗ. ದಿನೇಶ್ ಕಾರ್ತಿಕ್ನು ತೊಗೊಂಡು ಕೀಪಿಂಗು ಇದು ಎಲ್ಲ ಮಾಡ್ತಾರೆ ಅನ್ನೋದು ಆ ಕಾರಣಕ್ಕೆ 2015ರಲ್ಲಿ ದಿನೇಶ್ ಕಾರ್ತಿಕ್ ಎಂಟ್ರಿ ಆಯಿತು. ಸೊ ಒಂಥರ ಚೆನ್ನಾಗಿ ಫಾರ್ಮ್ ಆಗಿತ್ತು ಟೀಮು.
ಎಲ್ರಿಗೂ ನಮ್ಮ RCBದು ಬೆಸ್ಟ್ ಟೀಮ್ ಯಾವಾಗಿತ್ತು ಅಂತೆಲ್ಲ ಕೇಳಿದ್ರೆ ಎಲ್ಲರೂ ಮಾತಾಡ್ತಾರೆ 2009ರಲ್ಲಿ ಫೈನಲ್ಗೆ ಹೋಗಿ ಡೆಕ್ಕನ್ ಚಾರ್ಜರ್ಸ್ ಮೇಲೆ ಸೋತ್ರಲ್ಲ, ಆ ಮ್ಯಾಚ್ ಅನಿಲ್ ಕುಂಬ್ಳೆ ಕ್ಯಾಪ್ಟನ್ಸಿ ಅದು, ಅಥವಾ 2016, ಈಗ ಮುಂದೆ ಮಾತಾಡ್ತೀನಿ ಅದನ್ನು ಮುಂದಿನ ವೀಡಿಯೋನಲ್ಲಿ ಅನಿಸುತ್ತೆ. 2016ರಲ್ಲಿ ಇದ್ದಿದ್ದು ವಿರಾಟ್ ಕೊಹ್ಲಿ ಇದು ಪೀಕ್ ಫಾರ್ಮ್, ಆ ಟೀಮು ಬೆಸ್ಟ್ ಟೀಮ್ ಅಂತ ಹೇಳ್ತಾರೆ. ಬಟ್ 2015ರಲ್ಲೇ ಈ ಟೀಮ್ ಫಾರ್ಮ್ ಆಗ್ತಾಯಿತ್ತು ಒಂಥರ. ನನ್ನ ಲೆಕ್ಕದಲ್ಲಿ 2015ರಲ್ಲೂ ಸೂಪರ್ ಟೀಮು ಇದ್ದಿದ್ದದು. ಆವಾಗ್ಲೂ ಚೆನ್ನಾಗಿ ಆಡಿದ್ರು, ಕ್ವಾಲಿಫೈಯರ್ಸ್ವರೆಗೂ ಬಂದರು. CSK ಮೇಲೆ ಕ್ವಾಲಿಫೈಯರ್ಸಲ್ಲಿ ತುಂಬ ಕ್ಲೋಸ್ ಗೇಮು, ಗೆಲ್ಲಕ್ಕಾಗಲಿಲ್ಲ, ಸೋತ್ಬಿಟ್ರು. ಬಟ್ ಟೀಮು ಫಾರ್ಮ್ ಆಗ್ತಾಯಿತ್ತು. 2016ಕ್ಕೆ ಒಂದು ಒಳ್ಳೆ ಮುನ್ನುಡಿ ಬರೆದು ಫೌಂಡೇಶನ್ ನೀಟಾಗಿ ಫಾರ್ಮ್ ಆಗಿತ್ತು. 2016 ಎಲ್ಲರೂ ನೆನಪಲ್ಲಿ ಇಟ್ಕೊಳ್ಳೇಬೇಕು. RCBಗೆ ಒಂದು ಸಿಗ್ನಿಫಿಕೆಂಟ್ ಇಯರು. ಫೈನಲ್ಸ್ವರೆಗೂ ಬಂದಿದ್ದರು. ಏನಾಯಿತು ಅದು ಮುಂದೆ ಏನಾಯಿತು ಅಂತ ಮುಂದಿನ ವೀಡಿಯೋನಲ್ಲಿ ಮಾತಾಡ್ಕೊಂಬರ್ತಾ ಇರ್ತೀನಿ. ಹೀಗೆ ನೋಡ್ತಾ ಇರಿ. ಇನ್ನೊಂದು ಭಾಗದಲ್ಲಿ ಎಲ್ಲ ಮುಗಿಸೋಣ ಅಂತ. ಅದು ಯಾಕಂದರೆ ಇತ್ತೀಚೆಗೆ ಆಡಿದ ವರ್ಷಗಳದ್ದೆಲ್ಲ ಬೇಗ ಮುಗಿಸ್ಬಿಡ್ತೀನಿ. ಸ್ವಲ್ಪ ಹಳೆಯದು ಅಂತಂದರೆ ಒಂಚೂರು ಹೆಚ್ಚಿಗೆ ಮಾತಾಡೋಕ್ಕೆ ಸರಕು ಇದೆ. ನನಗೂ ಅದು ಮಾತಾಡೋಕ್ಕೆ ಒಂದು ಇಂಟ್ರೆಸ್ಟ್ ಇದೆ. ಎಲ್ಲರೂ ಲೈಕ್ಗಳು ಎಲ್ಲ ಕಮೆಂಟ್ಸು ರಿಪ್ಲೈ ಎಲ್ಲ ಮಾಡಿ ತುಂಬ ಇಷ್ಟಪಡ್ತಾಯಿದ್ದೀರಿ. ಆದಷ್ಟು ವಿಡಿಯೋಸಲ್ಲೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನನಗೂ ಖುಷಿ ಆಗುತ್ತೆ. ಇದೇ ಥರ ಮೋರ್ ಆ್ಯಂಡ್ ಮೋರ್ ವೀಡಿಯೋಸ್ ಮಾಡೋಕ್ಕೂ ಒಂದು ಹುರುಪು ಸಿಗುತ್ತೆ. ಹೀಗೆ ಸಿಗ್ತಾ ಇರೋಣ ಎಲ್ರೂ. ಬಾಯ್.